ವೈಜ್ಞಾನಿಕವಾಗಿ ನಿರೂಪಿಸಿರೋ ಸತ್ಯವನ್ನೇ ನಾವು ಉಲ್ಲೇಖಿಸ್ತಿದ್ದೀವಿ. ಆದರೆ ಅದನ್ನ ಸಮಯ ಅಂತ ಹೇಳದೆ ಮುಹೂರ್ತ ಅಂತ ಪ್ರತ್ಯೇಕವಾಗಿ ಹೇಳ್ಕೊಳ್ತಿದ್ದೀವಿ. ಆ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋರು, ಪ್ರತ್ಯೇಕ ಶಿಕ್ಷಣ ತಗೊಳ್ಳೋರು, ಕರ್ತವ್ಯಗಳನ್ನ ನಿರ್ವಹಿಸೋರು ಜೀವನದಲ್ಲಿ ಅಪಾರವಾದ ವಿಜಯನ ಗಳಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ನಿಪುಣರು ಸಹ ಹೇಳ್ತಿದ್ದಾರೆ. ಅಂಥವರ ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ಇರುತ್ತೆ, ಮನೆಯ ಒತ್ತಡಗಳು ದೂರ ಆಗುತ್ತೆ, ಆರೋಗ್ಯ ಹದಗೆಡದೇ ಇರುತ್ತೆ. ಪ್ರಪಂಚವನ್ನ ಗೆದ್ದವರೇ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸೋ ಅಭ್ಯಾಸ ಇರೋರೆ ಅಂತ ಪರಿಶೀಲಕರು ಹೇಳ್ತಿದ್ದಾರೆ. ವೇದ ಪುರಾಣ ಉಪನಿಷತ್ತಲ್ಲಿ ಬ್ರಹ್ಮ ಮುಹೂರ್ತದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಮನುಸ್ಮೃತಿಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಓದ್ಕೊಳ್ಬೇಕು ಅಂತ, ವೇದ ಅಧ್ಯಯನ ಮಾಡಬೇಕು ಅಂತ ಇದೆ. ವೇದಗಳನ್ನ ಅರ್ದು ಕುಡಿಯೋದಂದ್ರೆ ಏನೋ ಕಠಿಣವಾದ ಶಿಕ್ಷಣದಿಂದ ಕೂಡಿದ ಅಧ್ಯಯನದ ಹಾಗೇನೆ ಆ ಸಮಯದಲ್ಲಿ ನಿದ್ರೆಯಿಂದ ಎದ್ದು ಪುಸ್ತಕವನ್ನು ಹಿಡಿಬೇಕು ಅಂತ ಹೇಳಿದ್ರು. ಸನಾತನ ಭಾರತ ಧರ್ಮದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿನ ಅನೇಕ ಇತರ ಧಾರ್ಮಿಕ ವಿಶ್ವಾಸದವರು ಬ್ರಹ್ಮ ಮುಹೂರ್ತದಲ್ಲೇ ಪ್ರಾರ್ಥನೆಗಳನ್ನ ಮಾಡ್ತಿರ್ತಾರೆ. ತಮ್ಮ ದೈವಿಕ ಸಂಬಂಧಿತ ಕಾರ್ಯಕ್ರಮಗಳು, ಗ್ರಂಥಗಳ ಅಧ್ಯಯನ, ಇತರೆ ಕಾರ್ಯಕ್ರಮಗಳನ್ನ ಆ ಸಮಯದಲ್ಲೇ ಮಾಡ್ತಿರ್ತಾರೆ. ಒಟ್ಟು ಮಾನವನಿಗೆ ಪ್ರಯೋಜನವಾಗೋ ರೀತಿಯಲ್ಲಿ ಪ್ರತಿ ವ್ಯಕ್ತಿ ತನಗೆ ತಾನೇ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಕಾರ್ಯೋನ್ಮುಖವಾಗೋ ಹಾಗೆ ಆ ಸಮಯಕ್ಕೆ ಅಷ್ಟೊಂದು ಶಕ್ತಿ ಇರೋಕೆ ಕಾರಣ ಏನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ.